ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವೀನ್ ಉಪಮೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 51 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ. ಏನೇನೆಲ್ಲ ಆಯಿತು ಈ ಒಂದು ಎಪಿಸೋಡಲ್ಲಿ, ಯಾರ್ಯಾರ ನಡುವೆ ಜಗಳ ಆಯಿತು, ಆಟದಲ್ಲಿ ಯಾರು ಗೆದ್ದರು, ಹಾಗೆಯೇ ಯಾರನ್ನ ನಾಮಿನೇಷನ್ ಮಾಡಿದರು, ಯಾವ್ಯಾವ ಕಾರಣಗಳು ಸ್ಟ್ರಾಂಗ್ ಆಗಿದ್ದು, ಯಾವ್ಯಾವ ಕಾರಣಗಳು ಸಿಲ್ಲಿ ಆಗಿದ್ದು ಅನ್ನೋ ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೇ ಕಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಷನ್ ಶೋ ಒಂದು ಏರ್ಪಾಡತ್ತೆ. ಈ ಒಂದು ಫ್ಯಾಷನ್ ಶೋ ಅಲ್ಲಿ ತುಂಬಾ ಅದ್ಭುತವಾಗಿ ರಿಷಾ ಅವರು ಮಾಡರ್ನ್ ಆಗಿ ಒಂಥರ ಡಿಫ್ರೆಂಟಾಗಿ ಒಂದು ಫೀಲ್ ಕೊಟ್ಟರು ಅಂತ ಹೇಳ್ಬೋದು. ರಕ್ಷಿತ್ ಅವರು ಒಂದು ಬ್ಯಾಟ್ರಿ ಏನದನ್ನ ಉಲ್ಟಾ ಹಾಕೊಂಡಿರ್ತಾರೆ, ಉಲ್ಟಾ ಹಾಕಿರೋದನ್ನ ಮೆನ್ಷನ್ ಮಾಡ್ತಾರೆ ಬಿಗ್ ಬಾಸ್ನವರು. ಕ್ಯಾಪ್ಟನ್ ಆಗಿರ್ತಕ್ಕಂಥ ರಘು ಅವರು ಎಲ್ಲರ ಹತ್ರ ಹೋಗಿ ಸಾರಿ ಕೇಳಿಸೋ ಒಂದು ಪ್ರಯತ್ನ ಮಾಡ್ತಾರೆ. ಈ ಒಂದು ಸಾರಿನ ಯಾವ ರೀತಿ ಕೇಳ್ಬೋದು ಇವರು ಧ್ರುವಂತ್ ಅವರಿಗೆ, ರಕ್ಷಿತ್ ಅವರು ಅಂತೇಳಿ ಮನೆಯವರೆಲ್ಲರೂ ಸೇರ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಈ ಒಂದು ಸಿಚುವೇಶನ್ನ. ರಕ್ಷಿತ್ ಅವ್ರು ಏನು ಮಾಡ್ತಾರೆ, ಧ್ರುವಂತ್ ಅವರಿಗೆ ಬಂದ್ಬಿಟ್ಟು, ಧ್ರುವಂತ್ ಸರ್ ದಯವಿಟ್ಟು ಕ್ಷಮಿಸಿ, ಮೈಕ್ನ ನಾನು ಇನ್ನು ಮುಂದೆ ಚೆನ್ನಾಗಿ ಧರಿಸ್ತೀನಿ, ಉಲ್ಟಾ ಹಾಕೊಳ್ಳೋದಿಲ್ಲ ಅಂತೇಳಿ ಹೇಳ್ತಾರೆ. ಅವ್ರು ಏನೋ ಆ್ಯಟಿಟ್ಯೂಡಲ್ಲಿ ಸ್ಪ್ರೇ ಹೊಡಿತಾ ಹೆಂಗೆ ಮಾಡ್ತಾ ಏನೇನೋ ಸ್ವಲ್ಪ ಆ್ಯಟಿಟ್ಯೂಡಲ್ಲಿ ತೋರಿಸ್ರಿ, ಕಿವಿ ಕೇಳ್ತಾ ಇಲ್ಲ ಅನ್ನೋ ರೀತಿಯಲ್ಲಿ. ಸೊ ಈ ಒಂದು ಸಿಚುವೇಶನಲ್ಲಿ ಅಷ್ಟಾಗಿ ರಿಯಾಕ್ಟ್ ಮಾಡೋದು ಅವಶ್ಯಕತೆ ಇದ್ದಿಲ್ಲ ಅಂತ ನನಗನ್ಸುತ್ತೆ. ಬಟ್ ನೋಡೋಕ್ಕೊಂಥರ ಫನ್ ಆಗಿತ್ತು. ಸ್ವಲ್ಪ ಹತ್ತಾತ ಹೋಗಿ ಮತ್ತೆ ರಿಟರ್ನ್ ಬಂದು, ಈ ಜನ್ಮದಲ್ಲೇ ನಾನು ಇನ್ಮೇಲೆ ಅದೇನದು, ಈ ಜನ್ಮದಲ್ಲಿ ಉಲ್ಟಾಕಂಗಿಲ್ಲ, ಇನ್ನು ಮೇಲಿಂದ ನಾನು ರಕ್ಷಿತ್ ಅವರು ತಿಳಿಸ್ತಾರೆ. ಒಂಥರ ಫನ್ನಿ ಆಗಿತ್ತು ಅಂತ ಹೇಳ್ಬೋದು. ಮನೆಯವರೆಲ್ಲರೂ ಈ ಒಂದು ಡೈಲಾಗಿಗೆ ಎಲ್ಲರೂ ಬಿದ್ದು ನಗ್ತಾರೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ಬಿಗ್ ಬಾಸ್ನವರು ಬಂದು ನಾಮಿನೇಷನ್ ಮಾಡ್ರಪ್ಪ, ಈ ವಾರ ಮನೆಯಿಂದ ಯಾರನ್ನ ಕಳಿಸ್ತೀರಿ ನೀವು ಅಂತೇಳಿ. ಅಭಿ, ಮಾಳು, ರಿಷಾ, ಧ್ರುವಂತ, ರಾಶಿಕಾ, ಸೂರಜ್, ಸ್ಪಂದನ, ರಾಶಿಕಾ, ಅಶ್ವಿನಿ, ಜಾನ್ವಿ ಅವರು ಇವರೆಲ್ಲರೂ ನಾಮಿನೇಟ್ ಆಗ್ತಾರೆ. ರಘು ಅವರು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ನೇರವಾಗಿ. ನನ್ನ ಹೆಸರು ಸೂಚನೆ ಮಾಡಿದ್ದು ಹೋದ ವಾರ, ಅದಕ್ಕೋಸ್ಕರ ನಾನು ಈ ವಾರ ಸೂಚನೆ ಮಾಡ್ತಾ ಇದ್ದೀನಿ ಅಂತೇಳಿ ತಿಳಿಸ್ತಾರೆ. ಇಲ್ಲಿ ರಘು ಅವರು ಮಾನವೀಯತೆ ಮೆರಿಬೇಕಾಗಿತ್ತು, ಜಿದ್ದಿಗೆ ಬಿದ್ರು ಅನ್ಸುತ್ತೆ. ಬೇರೆಯವ್ರನ್ನ ಯಾರನ್ನಾರು ನಾಮಿನೇಷನ್ ಮಾಡಿದ್ನಪ್ಪ ಅಂತಂದ್ರೆ ಜನರ ದೃಷ್ಟಿಯಲ್ಲಿ ಹೀರೋ ಆಗಿರೋರು ಇರ್ಲಿ ಬಿಡಿ, ಅವರವರ ಒಂದು ವೈಯಕ್ತಿಕ ವಿಚಾರ. ರಕ್ಷಿತಾ ಅವರು ಪರವಾಗಿಲ್ಲ ಬಿಡಿ, ನನಗೆ ಆಗ್ಬೇಕಾಗಿದ್ದು ಇದು ಬೇಕಿತ್ತು ನನಗೆ ಅಂತೇಳಿ ತಿಳಿಸ್ತಾರೆ ಮುಕ್ತ ಮನಸ್ಸಿನಿಂದ. ರಕ್ಷಿತಾ ಅವರಿಗೆ ರಘು ಅವ್ರನ್ನ ನಾಮಿನೇಟ್ ಮಾಡಬಾರ್ದಾಗಿತ್ತು ಅನ್ನೋ ಗಿಲ್ಟ್ ಏನಿತ್ತು, ಆ ಒಂದು ಗಿಲ್ಟು ಈಗ ಸಮಫಲ ಆಯ್ತು ಅಂತ ಕಾಣಿಸುತ್ತೆ. ಅದಾದ ನಂತರ ಮಾಳವರು ಮತ್ತು ಅಭಿ ಅವರು ಕುಂತ್ಕೊಂಡು ಮಾತಾಡ್ತಿರ್ತಾರೆ. ಕ್ಯಾಪ್ಟನ್ಶಿಪ್ ಸರಿ ಇಲ್ಲ, ಯಾರಿಗೂ ಸರಿ ಅಷ್ಟೊಂದು ಕ್ಲಾಸ್ ತಗೊಳ್ತಾ ಇಲ್ಲ ಅಂತೇಳಿ ರಘು ಅವ್ರನ್ನ ತೆಗೊಳ್ತಾ ಇದ್ದಾರೆ ಇಬ್ಬರು ಸೇರ್ಕೊಂಡು. ನಿನ್ನೆ ಏನು ಗುಲಾಮ ಪಾತ್ರ ಕೊಟ್ಟಿದ್ರು, ನಿನ್ನೆ ಆ ರೀತಿ ಮಾಡಬಾರ್ದಾಗಿತ್ತು. ಗಿಲ್ಲಿ ಅವರು ಯಾಕೆ ಪದೇ ನಿನ್ನ ಹೆಸರನ್ನ ಕಾವು ಕಾವು ಅಂತೇಳಿ, ಇದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ಅಂತೇಳಿ ತಿಳಿಸ್ತಾರೆ ಸ್ಪಂದನ ಅವರು. ಇಲ್ಲಿ ಬಿಟ್ಟಿದ್ದ ಗಾಳಿ ಎಲ್ಲಿ ಹೋಯ್ತು ಅಂತಂದ್ರೆ ಸೀದಾ ಡೈರೆಕ್ಟ್ ಗಿಲ್ಲಿ ಅವ್ರ ಹತ್ರ ಹೋಯ್ತು. ಗಿಲ್ಲಿ ಅವ್ರ ಹತ್ರ ಹೋಗಿ, ಏನ್ ನಿನ್ ಕತೆ, ಯಾಕೆ ಹಿಂಗೆ ಮಾಡ್ತಾ ಇದೀಯಾ, ಏನಾದ್ರೂ ಲವ್ ಗಿವ್ ಏನಾದ್ರು ಸ್ಟಾರ್ಟ್ ಮಾಡ್ಕೊಂಡಿದ್ಯಾ, ಹೇಗೆ ನೀನು ಕಂಟೆಂಟ್ಗೋಸ್ಕರ ಮಾಡ್ತಾ ಇದೀಯಾ ಅನ್ನೋದು ನನಗೆ ಗೊತ್ತು, ಆದ್ರೂ ನೋಡೋ ಜನರಿಗೆ ಸ್ವಲ್ಪ ತಪ್ಪಾಗಿ ಬಿಂಬಿತವಾಗುತ್ತೆ, ಏನೂ ಇಲ್ಲ ತಾನೇ ಅಂತ ಹೇಳ್ತಾರೆ. ನಾನು ಏನಂತ ಗೊತ್ತಿಲ್ಲ ನಿನಗೆ, ನಾನು ಏನು ಮಾಡಿದ್ರು ಸುಮ್ಮನೆ ಕಂಟೆಂಟ್ಗೋಸ್ಕರ ಮಾಡ್ತಾ ಇದೀನಿ, ನಾನೇನಾದರೂ ಪ್ರಪೋಸ್ ಮಾಡಿದ್ದೀನಿ ನಿನಗೆ ಸೀರಿಯಸ್ ಆಗಿ ಹೇಳ್ತಾರೆ ಇಬ್ರು ಸೇರ್ಕೊಂಡು. ಸೊ ಒಟ್ಟಿನಲ್ಲಿ ಒಂದು ಮ್ಯಾಟ್ರ್ ಅಂತ ಕ್ಲಿಯರ್ ಆಯಿತು, ಇವರಿಬ್ಬರ ನಡುವೆ ಏನೂ ಇಲ್ಲ, ಇರ್ತಕ್ಕಂಥದ್ದೇ ಮಾತ್ರ ಒಂದು ಫ್ರೆಂಡ್ಶಿಪ್, ಬಾಂಧವ್ಯ ಅಂತ ಹೇಳ್ಬೋದು. ಸೊ ಈ ಒಂದು ಬಾಂಧವ್ಯ ಹಂಗೆ ಕಂಟಿನ್ಯೂ ಆಗಿರಲಿ. ಗಿಲ್ಲಿ ಅವರು ಮತ್ತು ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗ್ತಾರೆ ತಂಡಕ್ಕೆ. ಗಿಲ್ಲಿ ಅವ್ರ ತಂಡದಲ್ಲಿ ಸೂರಜ್, ಕಾವ್ಯ, ರಘು, ಸ್ಪಂದನ, ರಾಶಿಕಾ ಅವರು ಇರ್ತಾರೆ. ಆಮೇಲೆ ಅಶ್ವಿನಿ ಅವರ ತಂಡದಲ್ಲಿ ಧನುಷ, ಅಭಿ, ರಿಷಾ, ರಕ್ಷಿತಾ, ಧ್ರುವಂತ, ಜಾನ್ವಿ ಅವರು ಅಶ್ವಿನಿ ಅವ್ರ ತಂಡದಲ್ಲಿ ಇರ್ತಾರೆ. ರಿಷಾ ಅವರು ಅಶ್ವಿನಿ ಅವ್ರ ತಂಡದಲ್ಲಿ ಆಡೋಕ್ಕೆ ಇಷ್ಟಪಡ್ತಿರಾಗಿಲ್ಲ. ಸೊ ಹಾಗಾಗಿ ಗಿಲ್ಲಿ ಅವ್ರ ತಂಡ ಪರವಾಗಿ ಆಡ್ತೀನಿ ಅಂತೇಳಿ ಒಪ್ಪಂದ ಮಾಡ್ಕೊಳ್ತಾರೆ. ಸ್ಪಂದನ ಅವರು ಬಂದು ರೆಕಮೆಂಡ್ ಮಾಡ್ತಾರೆ ಸೂರಜ್ ಅವರಿಗೆ, ನಾನು ಆಡ್ತೀನಿ ನಾನು ಈ ತಂಡದಲ್ಲಿ ಅಂತೇಳಿ. ಸ್ಪಂದನ ಅವ್ರನ್ನ ಕರ್ಕೊಂಡು ಕಳಿಸಿ ರಿಷಾ ಅವ್ರನ್ನ ಆ ಕಡೆ ತಂಡಕ್ಕೆ ಬಿಟ್ಬಿಡ್ತಾರೆ. ಇಲ್ಲಿ ಮೇಜರ್ ಮಿಸ್ಟೇಕ್ ಆಯಿತು ಅಂತ ಹೇಳ್ಬೋದು ಗಿಲ್ಲಿ ಅವ್ರ ತಂಡಕ್ಕೆ. ಯಾಕಂದ್ರೆ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ಆ್ಯಕ್ಟಿವ್ ಇದ್ದಾರೆ ಒಂದು ಆಟದಲ್ಲಿ ಆಟ ಆಡೋಕ್ಕೆ ರಿಷಾ ಅವರು. ನೆಕ್ಸ್ಟ್ ಗೇಮ್ ಆರಂಭವಾಗುತ್ತೆ. ಇಲ್ಲಿ ಹೋಗಲೇ ಬಾರಲೇ, ಅವಳು ಇವಳು ಹೋಗೇ ಬಾರಿ ಅಂತೇಳಿ ಒಂದಿಷ್ಟು ಜಗಳಗಳಾಗ್ತವೆ. ಅದರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಮಾಡೋಕೆ ಹೋಗಂಗಿಲ್ಲ ನಾನು. ಡ್ರಮ್ ಒಳಗೆ ನೀರನ್ನು ತುಂಬಿಸಿ ಆ ಡ್ರಮ್ನ ಬೀಳಿಸಬೇಕಾಗುತ್ತೆ, ಅಂದರೆ ಕೆಳಗಡೆ ಇಳಿಸಬೇಕಾಗುತ್ತೆ, ಭಾರವನ್ನು ತಾಳಲಾರದೆ ಕೆಳಗಿಳಿಸಬೇಕಾಗುತ್ತೆ. ಇದು ಗೇಮ್ನ ಉದ್ದೇಶ ಆಗಿರ್ತೈತಿ. ಇಲ್ಲಿ ಅವ್ರ ತಂಡದ ಪರವಾಗಿ ಆಡ್ತಕ್ಕಂಥವ್ರು ಕಾವ್ಯ ಅವರು ಮತ್ತು ಸ್ಪಂದನ ಅವರು. ಸ್ಪಂದನಗೆ ಬಕೆಟ್ ಎತ್ತಕ್ಕಾಗ್ತಾ ಇಲ್ಲ, ಕಾವ್ಯಗೆ ಆ ಒಂದು ಡ್ರಮ್ ಎಟಕ್ತಾ ಇಲ್ಲ. ಈ ಎರಡು ಕೂಳಿಗಳಿವು. ಇಲ್ಲಿ ನೀರು ಚೆಲ್ಲಿದ್ದೆಲ್ಲ ಓಸು ಹೊರಗಡೆ ಬೀಳ್ತಾ ಇದ್ದಾವೆ ಹೊರತು ಆ ಒಂದು ಡ್ರಮ್ ಒಳಗೆ ಬೀಳ್ತಾ ಇಲ್ಲ. ಸೊ ಡಿಪೆಂಡ್ ಮಾಡ್ಕೊಳ್ಳೋಲ್ಲಿ ರಾಶಿಕಾ ಅವರು ತುಂಬಾ ಅದ್ಭುತವಾಗಿ ಡಿಪೆಂಡ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಇಲ್ಲಿ ರಾಶಿಕಾ ಅವ್ರನ್ನ ಆ ಕಡೆ ನೀರು ತಂದು ಹಾಕೋ ಒಂದು ಪ್ರಯತ್ನ ಮಾಡ್ಬೋದಿತ್ತು. ಕಾವ್ಯ ಅವ್ರನ್ನ ಬಹುಶಃ ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ನಪ್ಪ ಅಂದರೆ ಚೆನ್ನಾಗಿರ್ತತ್ತೋ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಈ ಕಡೆ ತಂಡದ ವಿಚಾರಕ್ಕೆ ಬರೋದ್ರೆ ಜಾನ್ವಿ ಅವರು ಮತ್ತು ರಿಷಿ ಅವರು ತುಂಬಾ ಅದ್ಭುತವಾಗಿ ಆಟ ಆಡಿ, ಹಂಗೆ ಎಷ್ಟು ನೀರು ತಗೊಂಬಂದಿರ್ತಾರೆ ಅಷ್ಟು ನೀರನ್ನು ಆ ಡ್ರಮ್ ಒಳಗೆ ಶಿಫ್ಟ್ ಆಗಿಬಿಡ್ತದ್ದು. ಸೊ ಈ ಕಡೆ ಬರೋದಾದರೆ ಡಿಪೆಂಡ್ ಮಾಡ್ಕೊಳ್ಳೋವಲ್ಲಿ ಸ್ವಲ್ಪ ಜಾರಿ ಬೀಳ್ತಾ ಇದ್ರು ರಕ್ಷಿತಾ ಅವರು. ಸೊ ಡಿಪೆಂಡಿಂಗ್ ಅಷ್ಟಾಗಿ ಚೆನ್ನಾಗಿರಲ್ಲ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಒಬ್ಬರು ಹಿಡ್ಕೊಂಡ್ರು, ಒಬ್ಬರು ಹಂಗೆ ಸಲೀಸಾಗಿ ಒಳಗಡೆ ಹೋಗಿಬಿಡೋರು ನೀರು ಹಿಡ್ಕೊಂಡು. ಬಟ್ ಅವು ನೀರು ಡ್ರಮ್ ಒಳಗೆ ಬೀಳ್ತಾ ಇರಲಿಲ್ಲ ಅನ್ನೋದೇ ಬೇಜಾರು. ಹೆಂಗೋ ಮಾಡಿ ಈ ಒಂದು ಗೇಮಲ್ಲಿ ಅಶ್ವಿನಿ ತಂಡದವರು ಗೆಲ್ತಾರೆ ಅಂತ ಹೇಳ್ಬೋದು. ಬಟ್ ಈ ಒಂದು ಗೇಮು
ಅಷ್ಟಾಗಿ ಚೆನ್ನಾಗಿ ಆಡಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಆ ತಂಡದವರಾಯಿತು ಈ ತಂಡದವರಾಯಿತು, ಈ ಒಂದು ಗೇಮ್ ಕ್ಯೂರಿಯಾಸಿಟಿನೂ ಬರಲಿಲ್ಲ. ಗೇಮ್ ಮುಂದೆ ಏನಾಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಸಸ್ಪೆನ್ಸ್ನ ಕ್ರಿಯೇಟ್ ಮಾಡಲಿಲ್ಲ ಈ ಒಂದು ಗೇಮ್ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 52. ಈ ಒಂದು ಎಪಿಸೋಡಲ್ಲಿ ಯಾರೆಲ್ಲ ಜಗಳ ಆಯಿತು, ಮತ್ತು ಯಾರ್ಯಾರ ನಡುವೆ ಮನಸ್ತಾಪ ಉಂಟಾಯಿತು, ಆಟದ ಸ್ಟ್ರಾಟಜಿ ಏನಾಗಿತ್ತು, ಆಟದಲ್ಲಿ ಗೆದ್ದವ್ರು ಯಾರು, ಸೋತವ್ರು ಯಾರು, ಈ ಒಂದು ವಿಚಾರವಾಗಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಿನ್ನೆ ಏನು ಗೆದ್ದಿರ್ತಾರೋ ಒಂದು ಅಶ್ವಿನಿ ತಂಡದವರು ಇವಾಗ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದ ತಕ್ಷಣ ಎಲ್ಲರೂ ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾರೆ ಅಂತ ಹೇಳ್ಬೋದು. ರಾಶಿಕಾಗೆ ಬೈತಾರೆ. ಇವ್ರು ಜಾನ್ವಿ ಅವ್ರ ನಡುವೆ ಒಂದಿಷ್ಟು ಕದನ ಆರಂಭವಾಗುತ್ತೆ, ಮಾತುಕತೆ ಆರಂಭವಾಗುತ್ತೆ. ನೀನು ಸುಧೀರ್ನ ಕಳಿಸಿದಿ ಅಂತೇಳಿ ಒಂದು ವಾದ ಮಾಡಿರ್ತಾರೆ. ಒಂದು ಆಟದ ಮಧ್ಯದಲ್ಲಿ ಬೇಡವಾಗಿರ್ತಕ್ಕಂಥ ಮಾತನಾಡಿ ಆ ಒಂದು ಆಟದ ಮಧ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕನ್ವರ್ಸೇಷನ್ ಬೇಕಾಗಿದ್ದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಸೊ ಆ ಒಂದು ವಿಚಾರವಾಗಿ ಕುರಿತು ಇಲ್ಲಿ ಒಂದು ವಾದ ವಿವಾದ ಮಾಡ್ತಾ ಇರ್ತಾರೆ. ನಿನ್ನೆ ಏನು ಜಗಳ ಮಾಡಿರ್ತಾರಲ್ಲ ಅಶ್ವಿನಿ ಅವರು ಗಿಲ್ಲಿಯವ್ರ ಜೊತೆ, ಸೊ ಈ ಒಂದು ವಿಚಾರ ಕುರಿತು ಅಶ್ವಿನಿ ಅವರು ಬೇಜಾರು ಮಾಡಿಕೊಂಡು ಹೋಗಿ ತುಂಬಾ ಗೊಳು ಅಂತ ಅಳ್ತಾ ಇರ್ತಾರೆ. ಸೊ ಈ ಒಂದು ಸಿಚುವೇಶನ್ನ ನೋಡ್ಕೊಂಡು ಕಸಿ ಅಭಿ ಅವರು ಮತ್ತು ಧನುಷ್ ಅವರಿಬ್ಬರು ಸೇರಿಕೊಂಡು ಗಿಲ್ಲಿಯವ್ರ ಹತ್ರ ಬಂದು ಜಗಳ ಮಾಡ್ತಾರೆ. ಈ ರೀತಿ ಮಾಡಬಾರ್ದಾಗಿತ್ತು ಅಂತೇಳಿ. ನಿಮಗೆ ಮಾತ್ರ ಎಲ್ಲರೂ ಮರ್ಯಾದೆ ಕೊಡಬೇಕು, ಆದರೆ ನೀವು ಮಾತ್ರ ಯಾರಿಗೂ ಮರ್ಯಾದೆ ಕೊಡೋದೇ ಇಲ್ಲ. ಸೊ ಇದೇ ಹಿಂಗೆ ಒಬ್ಬರಿಗೆ ನಾವು ಮರ್ಯಾದೆ ಎಷ್ಟು ಕೊಡ್ತೀವೋ ಅಷ್ಟು ಅವ್ರ ಕಡೆಯಿಂದ ಮರ್ಯಾದೆ ನಮಗೆ ಒಳ್ಳೆ ಸಿಗ್ತೈತಿ. ಇದನ್ನ ನೀವು ಮನದಟ್ಟು ಮಾಡಿಕೊಂಡು ಬಿಗ್ ಬಾಸ್ ಮನೇಲಿ ಇದನ್ನೇ ಪದ್ದಂದ್ರೆ ಬೆಟರ್ ಆಗಿರ್ತೈತಿ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಅಭಿಷೇಕ್ ಅವರು ಮತ್ತು ಧನುಷ್ ಅವರು ಮತ್ತೆ ಗಿಲ್ಲಿ ಅವ್ರ ಹತ್ರ ಬಂದು ಜಗಳ ಮಾಡ್ತಾರೆ. ಲೇ ಅಂದಿದ್ದು ತಪ್ಪು ನೀನು ಅಂತೇಳಿ. ಬಟ್ ಇವ್ರು ಲೇ ಅಂದರು, ಅವ್ರನ್ನ ಲೇ ಅಂತಂದ್ರೆ ಆತು ಲೆಕ್ಕ ಚುಕ್ತಾಯ್ತಲ್ಲ. ನಿಮಗೂ ಅವ್ರಿಗೂ ಡಿಫ್ರೆಂಟ್ ಏನಿದೆ? ಇಬ್ಬರಿಗೂ ಅನ್ವಯಿಸುತ್ತೆ, ಗಿಲ್ಲಿಗೂ ಅನ್ವಯಿಸುತ್ತೆ, ಹಾಗೂ ಧನುಷ್ ಮತ್ತು ಅಭಿಷೇಕ್ ಅವರಿಗೆ ಸಹ ಅನ್ವಯಿಸುತ್ತೆ. ಇಲ್ಲಿ ಫಸ್ಟ್ ಆಫ್ ಆಲ್ ತಪ್ಪು ಯಾರ್ದು ಅನ್ನೋ ಒಂದು ವಿಚಾರಕ್ಕೆ ಬರೋದಾದ್ರೆ, ಈ ಒಂದು ಆಟದ ರೂಲ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದೇ ಸ್ಪರ್ಧೆಗಳದ್ದು ತಪ್ಪು. ಇನ್ನು 2ನೇ ಪಾಯಿಂಟ್ ಒಂದು ಉಸ್ತುವಾರಿಗಳ ತಪ್ಪು. 3ನೇ ಪಾಯಿಂಟ್ ಅವ್ರಿಗೆ ಎಟಕ್ತಾ ಇಲ್ಲ ಹೆಣ್ಮಕ್ಳಿಗೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅದನ್ನ ಹಿಡ್ಕೊಂತಾರೆ, ಹಾಕೋ ಹಂಗೆ ಮಾಡ್ಕೊಳ್ತಿರ್ತಾರೆ. ಇದು ಇವ್ರಿಗೆ ತಪ್ಪಾಗಿ ಕಾಣಿಸುತ್ತೆ ಅಷ್ಟೇ ಇರೋದು. ಅದು ಸ್ವಲ್ಪ ಹೈಟ್ ಇದ್ನಪ್ಪ ಅಂದರೆ ನಿಮ್ಮ ಡ್ರಮ್ನ ಅವ್ರು ಟಚ್ಚು ಮಾಡ್ತಾ ಇರಲಿದ್ದಿಲ್ಲ ಅಲ್ವಾ, ಇಷ್ಟೇ ಇರೋದು ಮ್ಯಾಟ್ರು. ಇವ್ರು ಹಿಡಿದು ಎಳೆದಿದ್ದಕ್ಕೆ ಅಭಿ ಅವರಿಗೆ ಕೋಪ ಬಂದು ಅವ್ರು ಏನು ಮಾಡಿದ್ರು, ಬಕೆಟಲ್ಲಿರ್ತಕ್ಕಂಥ ನೀರನ್ನ ತಳ್ಳಿದ್ರು ಕಾಲಿಂದ. ಇದನ್ನ ಯಾಕೆ ತಳ್ಳಿದೆ ಅಂತೇಳಿ ಗಿಲ್ಲಿಯವ್ರು ಬಂದು ವಾದ ಮಾಡ್ತಾರೆ. ಇಷ್ಟೇ ಇರೋದು ಇದು ಮ್ಯಾಟ್ರು. ಇದಾದ ನಂತರ ಬಿಗ್ ಬಾಸ್ನವ್ರು ಬಂದು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ನಿಮ್ಮ ಗೆದ್ದ ತಂಡದಿಂದ ಒಬ್ಬರನ್ನ ಆಯ್ಕೆ ಮಾಡಿ ಅಂತ ಹೇಳಿ ತಿಳಿಸ್ತಾರೆ. ಹಂಗ ಮಾಡಿ ಅಭಿ ಅವರನ್ನ ಚೂಸ್ ಮಾಡ್ತಾರೆ ರಾಜಮಾತೆ ಅವರು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಏಜ್ ಒಂದು ವಿಚಾರ ಬರ್ತೈತಿ. ಜಾನ್ವಿ ಅವರು ಆಮೇಲೆ ಅಶ್ವಿನಿ ಗೌಡ ಅವ್ರ ಪರವಾಗಿ ಮಾತಾಡ್ತಿರ್ತಾರೆ. ಅವ್ರ ಏಜ್ ಗೊತ್ತಾ, ನಮ್ಮ ಏಜ್ ಗೊತ್ತಾ ನಿಮಗೆ ಅಂತೇಳಿ. 38 ವರ್ಷ ಆಗಿದೆ, ನಮಗೆ ಮರ್ಯಾದೆ ಕೊಟ್ಟು ಮಾತಾಡೋ ಅಂತೇಳಿ ತಿಳಿಸಿರ್ತಾರಂತೆ ಗಿಲ್ಲಿ ಅವರಿಗೆ. ಈ ಒಂದು ವಿಚಾರನ ಇಟ್ಕೊಂಡು ನಿಮ್ಗೆ ಎಷ್ಟು ಮೇಡಮ್ ಏಜು, ನಿಮ್ಗೆ ಎಷ್ಟು ಮೇಡಮ್ ಏಜು ಅಂತೇಳಿ ಅವ್ರನ್ನೇ ಕಾಲೆಳಿತಾರೆ ಗಿಲ್ಲಿ ಅವರು. ಮೊದಲೇ ತಲೆರಟೆ ಸಿಕ್ಕರೆ ಬಿಡ್ತಾನ. ಒಬ್ಬ ಹೆಣ್ಮಕ್ಳನ್ನ ಆ ರೀತಿ ಕೇಳಬಾರ್ದು. ಕೇಳಿದ್ರೂ ಒಂದ್ಸತಿ ಆದರೂ ಓಕೆ, ಬಟ್ ಪದೇ ಈ ರೀತಿ ಟಾಂಟ್ ಮಾಡಿದ್ರೆ ಬೇರೆಯವ್ರ ಮುಂದೆ ಮುಜುಗರ ಆಗುತ್ತೆ ಆ ಹೆಣ್ಮಕ್ಳಿಗೆ. ಯಾಕಂದಪ್ಪ ಅಂದರೆ ಅಷ್ಟು ಸುಲಭವಾಗಿ ಏಜ್ನ ಬಿಟ್ಕೊಡಂಗಿಲ್ಲ ಹೆಣ್ಮಕ್ಳು. ಸೊ ಈ ಒಂದು ವಿಚಾರ ಅವರಿಗೆ ಸ್ವಲ್ಪ ಟ್ರಿಗರ್ ಆಗುತ್ತೆ. ಸೊ ಈ ಒಂದು ವಿಚಾರ ಕುರಿತು ಗಿಲ್ಲಿ ಅವ್ರ ಹತ್ರ ಜಗಳ ಮಾಡ್ತಾರೆ. ಸೊ ಇದಾದ ನಂತರ ಬಿಗ್ ಬಾಸ್ನವರು ಮತ್ತೆ ಬಂದು ಒಂದು ಗೇಮ್ ಕೊಡ್ತಾರೆ. ಈ ಒಂದು ಗೇಮಲ್ಲಿ ಇಬ್ಬರು ಗರ್ಲ್ಸ್ ಆಡಬೇಕಾಗುತ್ತೆ, ಒಬ್ಬರು ಬಾಯ್ಸ್ ಆಡಬೇಕಾಗುತ್ತೆ. ಹಗ್ಗದ ಒಂದು ಬಲಿ ಹಾಕಿರ್ತಾರೆ. ಆ ಬಲಿ ಒಳಗೆ ಬೆಲ್ಲೆಗಳನ್ನು ಒಬ್ರಿಗೊಬ್ಬರು ಟಚ್ ಮಾಡ್ಕೊಂಡು ಹಿಡ್ಕೊಂಡು ಬಂದು ಒಂದು ಕಡೆ ಸಂಗ್ರಹಿಸ್ಕೋಬೇಕಾಗುತ್ತೆ. ಆ ಸಂಗ್ರಹಿಸಿರ್ತಕ್ಕಂಥ ಬಿಲ್ಲೆಗಳನ್ನು ಒಂದು ಕೋಲಿನ ಮುಖಾಂತರ ಫೋಟೋ ಇಟ್ಟಿರ್ತಾರೆ ಮೇಲ್ಗಡೆ. ಆ ಒಂದು ಫೋಟೋನ ಆ ಒಂದು ಬಿಲ್ಲೆಗಳ ಮುಖಾಂತರ ತಳ್ಳಿ ನೀರೊಳಗೆ ಹಾಕಬೇಕಾಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಬಿಗ್ ಬಾಸ್ನವರು ಒಂದು ಗೇಮ್ ಕೊಟ್ಟಿರ್ತಾರೆ. ಈ ಒಂದು ಗೇಮಲ್ಲಿ ಯಾರು ಆಡಬೇಕು ಅನ್ನೊಂದು ವಿಚಾರಕ್ಕೆ ಬರ್ತಾರೆ. ತುಂಬಾ ಗೊಂದಲಗಳು ಸೃಷ್ಟಿಯಾಗ್ತವೆ. ಈ ಅಶ್ವಿನಿ ಗೌಡ ಅವ್ರ ಪರವಾಗಿ ಧ್ರುವಂತ್ ಅವ್ರು ನಾನು ಆಡ್ತೀನಿ ಅಂತೇಳಿ ಶೋರ್ ಪಕ್ಕ ಶೋರ್ ಅಂತೇಳಿ ಡೀಲ್ ಮಾಡ್ಕೊಂಡು ಒಳಗಡೆ ಹೋಗಿಬಿಡ್ತಾರೆ ಧ್ರುವಂತ್ ಅವ್ರು. ಇವ್ರು ಇಲ್ಲದೆ ಇರೋ ಟೈಮಲ್ಲಿ ಧನುಷ್ ಅವ್ರು ಬಂದು ಅಶ್ವಿನಿ ಅವ್ರನ್ನ ತಲೆ ಕೆಡಿಸ್ತಾರೆ. ನಾನು ಆಡ್ತೀನಿ, ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗೇಮು, ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಹೇಳ್ತಾರೆ. ಧ್ರುವಂತ್ ಅವ್ರ ಹತ್ರ ಅಶ್ವಿನಿ ಗೌಡ ಅವ್ರು ತಿಳಿಸ್ತಾರೆ, ಗೇಮ್ ಆಡಬೇಡ, ನೆಕ್ಸ್ಟ್ ಆಡುವಂತೆ, ಈ ಗೇಮಲ್ಲಿ ಧನುಷ್ ಆಡಲಿ ಅಂತೇಳಿ ಹೇಳ್ತಾರೆ. ನಾನಂತ ಬಿಟ್ಕೊಡಂಗಿಲ್ಲ. ಅದಂಗಾಯ್ತು, ನಿನ್ನೆ ಆಟ ಆಡಿದ್ರಲ್ಲ ಅವರು, ನನಗೆ ಈ ಚಾನ್ಸ್ ಬೇಕಂದ್ರೆ ಬೇಕು, ಬಿಟ್ಕೊಡಂಗೆ ಮಾತೇ ಇಲ್ಲ. ಈ ಒಂದು ಆಟಿಟ್ಯೂಡ್ ನನಗೆ ತುಂಬಾ ಇಷ್ಟ ಆಯಿತು ಧ್ರುವಂತ್ ಅವರಲ್ಲಿ. ಗೆಲುವು ಸೋಲು ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಟ್ ಮಾಡೋದು ಮೇನ್ ಇಂಪಾರ್ಟೆಂಟ್ ಆಗ್ತದೆ. ಅವ್ರು ಪ್ರೂವ್ ಮಾಡ್ಕೋಬೇಕಾಗತ್ತೆ. ಸೊ ಬೇರೆಯವ್ರಿಗೆ ದಾನ ಮಾಡ್ಕೊತ ಹೋದ್ನಪ್ಪ ಅಂತಂದರೆ ನೀವು ಕಾಣೋದು ಹೇಗೆ? ಸುಮ್ಮನೆ ಅನ್ನೆಸೆಸರಿ ಒಬ್ಬರ ಬಗ್ಗೆ ಟಾಂಟ್ ಮಾಡೋದು ಮಾಡಿದ್ನಪ್ಪ ಅಂತಂದರೆ ಮನೇಲಿ ಉಳ್ಕೊಳ್ಳೋಕೆ ಸಾಧ್ಯನಾ? ನೋ ವೇ, ಚಾನ್ಸೇ ಇಲ್ಲ. ಧ್ರುವಂತ್ ಅವರ ಈ ಒಂದು ದೃಢ ನಿರ್ಧಾರ ಸರಿಯಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಗಿಲ್ಲಿಯವರ ತಂಡದಿಂದ ಸೂರಜ್, ಕಾವ್ಯ, ರಾಸಿಕ್ ಅವರು ಈ ಒಂದು ಗೇಮ್ನ ಆಡೋಕ್ಕೆ ಮುಂದಾಗ್ತಾರೆ. ಅಶ್ವಿನಿ ತಂಡದವ್ರ ಕಡೆಯಿಂದ ಜಾನ್ವಿ, ರಿಷಾ ಹಾಗೂ ಧ್ರುವಂತ್ ಅವರು ಆಡ್ತಾರೆ.
ಸೊ ಈ ಒಂದು ಗೇಮ್ ಆಡಬೇಕೇನಪ್ಪ ಅಂತಂದರೆ ಮೊದಲು ಜಾನ್ವಿ ಅವರು ಮತ್ತು ರಿಷಾ ಅವರು ತುಂಬಾ ಸ್ಲೋ ಆಗಿ ಆಟ ಆಡ್ತಾರೆ. ಇವ್ರು ಆಲಿ ಒಂದು ತರೋದ್ರೊಳಗೆ ಅವ್ರು ಆಲಿ 3 ಅಥವಾ 4 ತಂದಿಟ್ಬಿಟ್ಟಿರ್ತಾರೆ. ತುಂಬಾ ಅದ್ಭುತವಾಗಿ ಫಾಸ್ಟಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು ಗಿಲ್ಲಿಯವರು ತಂಡದ ಕಡೆಯಿಂದ. ಬಟ್ ಇವ್ರದ್ದೊಂದು ಆಟ ಸ್ಲೋ ಆಗಿತ್ತು ಮೊದಲನೇ ಹಂತದಲ್ಲಿ. ಇನ್ನು ಎರಡನೇ ಹಂತದ ಆಟ ಆರಂಭ ಆಗಬೇಕಲ್ಲ, ಆಗ ಸೂರಜ್ ಅವರು ಮತ್ತು ಧ್ರುವಂತ್ ಅವರು ಬರ್ತಾರೆ. ಸೊ ಇವ್ರುಗಳ ಮಧ್ಯೆ ಮೊದಲಾಗಿ ಸೂರಜ್ ಅವರು ಸಿಕ್ಕಾಪಟ್ಟೆ ಆಗಿಬಿಡ್ತಾರೆ. ಬಿಲ್ಲೆಗಳನ್ನು ತಗೊಂಡು ಹೋಗಿ ಫೋಟೋದ ಮಧ್ಯೆ ತಂದು ಲಾಕ್ ಮಾಡಿಬಿಡ್ತಾರೆ. ಮೊದಲಾಗಿ ಇವರು ತುಂಬಾ ಸ್ಟ್ರಗಲ್ ಅನ್ಭವಿಸ್ತಾರೆ ಧ್ರುವಂತ್ ಅವರು. ತದನಂತರ ತುಂಬಾ ಪಿಕಪ್ ಆಗಿ ಫಾಸ್ಟಾಗಿ ಒಂದು ಪಿಕಪ್ ಮಾಡಿದ್ರು ಅಂತ ಹೇಳ್ಬೋದು. ಬಿಲ್ಲೆಗಳನ್ನು ತಗೊಂಡು ಹೋಗಿ ಆ ಒಂದು ಫೋಟೋದ ಹತ್ರ ತಂದು ಜೋಡಿಸುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು. ಒಂಥರ ಈ ಒಂದು ಆಟ ಹೆಂಗಿತ್ತು ಅನ್ನೋದಾದರೆ ಆಮೆ ಮತ್ತು ಮಲ್ಲದ ಕತೆ ನೆನಪು ಆಗೋ ರೀತಿ ಇತ್ತು. ಅಂತೂ ಇಂತೂ ಧ್ರುವಂತ್ ಅವರು ಒಂದು ಆಟ ಆಡಿ ಗೆದ್ದುಬಿಟ್ರಪ್ಪ ಇವತ್ತು. ಕ್ಲಾಪ್ಸ್ ಹಾಕ್ರಿ. ನಂತರ ಬರ್ತಕ್ಕಂಥದ್ದು ಅನೌನ್ಸ್ಮೆಂಟ್ ಮಾಡೋದು. ಇವ್ರು ಗೆದ್ದರು, ಈ ತಂಡದವ್ರು ಗೆದ್ದರು ಅಂತೇಳಿ ಅನೌನ್ಸ್ಮೆಂಟ್ ಮಾಡಬೇಕಲ್ಲ. ಇಲ್ಲಿ ಒಂದಿಷ್ಟು ಜಗಳಗಳು ಪ್ರಾರಂಭವಾಗುತ್ತೆ ಗಿಲ್ಲಿಗೆ ಮತ್ತು ಅಶ್ವಿನಿ ಗೌಡ ಅವರಿಗೆ. ಸೋತ ತಂಡದ ಉಸ್ತುವಾರಿ ಯಾರು? ಅಶ್ವಿನಿ ಅವರು. ಗೆದ್ದ ತಂಡದ ಉಸ್ತುವಾರಿ ಯಾರು? ಗಿಲ್ಲಿ ಅವರು. ಇವರಿಬ್ಬರು ಅನೌನ್ಸ್ಮೆಂಟ್ ಮಾಡಬೇಕಾಗತ್ತೆ, ಈ ತಂಡ ಸೋತಿದೆ, ಈ ತಂಡ ಗೆದ್ದಿದೆ ಅಂತೇಳಿ. ಸೊ ಅಶ್ವಿನಿ ಅವರು ಬಂದು ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಗಿಲ್ಲಿ ಅವರು ಅನೌನ್ಸ್ಮೆಂಟ್ ಮಾಡಬೇಕು ಅನ್ನೋದ್ರೊಳಗೆ ಸ್ವಲ್ಪ ಧ್ರುವಂತ್ ಅವ್ರನ್ನ ಹೋಗುತ್ತಾರೆ. ನೀನೇ ಆಡಿ ಗೆದ್ದಿದ್ದು ತೋರಿಸಿದೆಯಲ್ಲ ಅಂತ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಅಶ್ವಿನಿ ಗೌಡ ಅವ್ರಿಗೆ ಟ್ರಿಗರ್ ಆಗಿಬಿಡುತ್ತೆ. ತಡ್ಕೊಳಕ್ಕಾಗದೆ ಹೋಗಯ್ಯ ಮರಯ್ಯ ಸಾಕು ಅಂದ್ಬಿಡು. ಅವ್ರು ಏನು ಮಾಡ್ತಾರೆ, ಗಿಲ್ಲಿ ಅವ್ರು ಏನು ಮಾಡ್ತಾರೆ, ಹೋಗ್ಬಿಡ್ತಾರೆ. ಸುಮ್ಮನೆ ಮುಚ್ಕೊಂಡು ಹೋಗ್ಬಿಡ್ತಾರೆ. ಬಿಗ್ ಬಾಸ್ನವರು ಅನೌನ್ಸ್ಮೆಂಟೇ ಮಾಡೋಂಗಿಲ್ಲ. ನೀ ಹೇಳಂತ ಅಮ್ಮ, ನೀ ಹೇಳಂತ ಈ ಅಪ್ಪ, ಇವರಂತೂ ಘೋಷಣೆ ಮಾಡೋಂಗಿಲ್ಲ. ಹೇಳ್ರಪ್ಪ ನೀವ ಅಂತೇಳಿ ಅವರ ಬಂದು ಕೇಳ್ತಾರೆ. ಸೊ ಆವಾಗ ಘೋಷಣೆ ಮಾಡ್ತಾರೆ ಇಬ್ಬರು ಸೇರಿಕೊಂಡು, ಈ ತಂಡ ಗೆದ್ದಿದೆ ಅಶ್ವಿನಿ ತಂಡ ಅಂತೇಳಿ. ಸೊ ಫೈನಲಿ ಅಶ್ವಿನಿ ತಂಡದವರು ಗೆದ್ದು ಧ್ರುವಂತ್ ಅವರಿಗೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಆಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಶ್ವಿನಿ ಗೌಡ ಅವರು. ಡಿಸರ್ವ್ ಇದ್ದಾರಾ ಅಥವಾ ಇಲ್ಲೋ ಅನ್ನೋದನ್ನು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾದ ನಂತರ ನೆಕ್ಸ್ಟು ಕಾವ್ಯ ಅವರಿಗೂ ಮತ್ತು ಗಿಲ್ಲಿ ಅವರಿಗೂ ಒಂದಿಷ್ಟು ಕೋಳಿ ಜಗಳ ಶುರುವಾಗುತ್ತೆ. ಸೊ ಗೈಸ್ ಇದಾಗಿತ್ತು ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.